ಗಿಯ ಇಲ್ಲ ಕಣಪ್ಪ. ಯಾಕಪ್ಪ ಭಯ? ಕಳ್ತನ ಮಾಡ್ತಿದೀವ ಅಪ್ಪಿ. ಆರ್ಡರ್ ಮಾಡಿ ವಾಪಸ್ ಹೋಗಲ್ಲ. ಅಲ್ಲೋಡಿಲ್ಲೇ ಸಾಕು ಬಿಡಲ್ಲ. ಇವತ್ತು 10 ಗಂಟೆಗೆ ಫೋನ್ ಮಾಡಿ ನಮ್ಮ ಬಾಬಾ ಮನೆಗೆ ಬಾ ಅಂತವ್ರೆ. ಇವತ್ತು ಕೋಚ್ ಬಿಡಿ ಕೋಚ್ ಕೊಡ್ತೀನಿ ನಾನು. ಅಯ್ಯೋ ಕೊಟ್ಬಿಟ್ರಾ? ನಾನು ನಮ್ಮ ಕೋಚು ಕಪಲ್ ಥರ ಕಾರ್ನರ್ ಸೀಟ್ ಬುಕ್ ಮಾಡಿದ್ದೀವಿ ಗೈಸ್. ತಕ್ಕ ಮಾಡಿರೋ ವಿಡಿಯೋ ಕೋಚ್ 16 ನಿಮಿಷದ ವಿಡಿಯೋ 3 ನಿಮಿಷ ರೆಕಾರ್ಡ್ ಆಗಿರೋದು. ಯಾರು ನೋಡ್ಕೊಂಡಿಲ್ಲ, ಹೋಗಿ ಆಗೋಗೈತೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ತುಂಬ ದಿವಸ ಆದಮೇಲೆ ಒಂದು 2-3 ದಿವಸ ಆದಮೇಲೆ ನಾನು ಕಾರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಕತೆ ಅಂದರೆ, ನಾನು ಇಲ್ಲಿ ನೋಡಿ ಟೈಮ್ ಈಗ ಬೆಳಗ್ಗೆ 6:30ಗೆ ಎದ್ದು ನೆನೆ ಶೂಟ್ಗೆ ಅಂತ ಇಸ್ಕೊಂಬಂದಿದ್ನಲ್ಲ ಕ್ಯಾಮ್ರಾನ, ಸಾರಿ ಲೈಟ್ಸ್ ಮತ್ತು ಮೈಕ್ನ, ಅದನ್ನು ಕೊಟ್ಟು ಬರೋಕ್ಕೆ ಅಂತ ಅವನಿಗೂ ಶೂಟ್ ಇದೆಯಂತ ಇವತ್ತು. ಅದನ್ನು ಕೊಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ RTP ಚೌಟ್ರಿಗೆ. ಬನ್ನಿ, ಶೂಟ್ ಇದೆ. ಅದಕ್ಕೆ ಬೆಳಗ್ಗೆ ನೆನ್ನೆ ನೈಟೇ ಹೇಳ್ದೆ ಮಗ, ಬೆಳಗ್ಗೆನೇ ಬೇಕು ಮಗ, ಮಿಸ್ ಮಾಡಬೇಡ ತಗೋಬ ಅಂತ. ಸೊ ಅದಕ್ಕೆ ಬನ್ನಿ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಈಗ ಹೋಗಿ ಅವ್ನಿಗೆ ಕೊಟ್ಟು ಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಮೂವಿಗೆ ಹೋಗಬೇಕು. ನಮ್ಮ ಶ್ರೀ ಬರ್ತೀನಿ ಅಂತ ಹೇಳೋರೆ. ಸೊ ಈಗ ಅವ್ರ ಜೊತೆ ಮೂವಿಗೆ ಹೋಗ್ಬೇಕು. ಆಮೇಲೆ ಇನ್ನೂ ಲೇಟ್ ಅನ್ಸುತ್ತೆ ಮೇ ಬಿ ಹೋಗೋದು. ಬನ್ನಿ ಫಸ್ಟ್ ಈಗ ಹೋಗಿ. ನಿದ್ದೆ ಸಾಲ್ತಿಲ್ಲ ಗಾಯ್ಸ್, ಇನ್ನೂ ನಿದ್ದೆ ಆಗ್ತಿಲ್ಲ ನಮಗೆ. ಯಾವಾಗಲೂ 7:30-8 ಗಂಟೆಗೆ ಅಭ್ಯಾಸ. 6:30ಗೆ ಅಭ್ಯಾಸ್ಬಿಟ್ರೆ ಹಿಂಗೆ ಆಗೋದು. ನಿದ್ದೆ ಸಾಕಾಗಿಲ್ಲ. ಸೊ ಈಗ ಹೋಗ್ಬಿಟ್ಟು ಅವ್ನಿಗೆ ಇದೆಲ್ಲ ಕೊಟ್ಬಿಟ್ಟು ಬಂದು ಇನ್ನೊಂದು ಮಲ್ಗೋಣ. ಬನ್ನಿ ಹೋಗಿ ಕೊಟ್ಬಿಡೋಣ ಫಸ್ಟ್. ಈಗ ಚಲೋ ಬಂದರು ಗಾಯ್ಸ್, ನೋಡ್ರಿ ಇಬ್ರು ಬಂದರು. ಬನ್ನಿ ಹೊರಡೋಣ. ಭಯ ಆಗುತ್ತೆ ಆಮೇಲೆ. ಭಯ ಗಿಯ ಇಲ್ಲ ಕಣಪ್ಪ. ಯಾಕಪ್ಪ ಭಯ? ಕಳ್ತನ ಮಾಡ್ತಿದೀವ. ಎಲ್ಲ ಗೊತ್ತಾಯ್ತು. ಈಗ ಏನೇ ಸ್ಟಾರ್ಟ್ ಮಾಡ್ಬೇಕಾದ್ರೂ RTP ಇಲ್ಲೇ ಐತಲು. ಈಗ ಊಟ ಮಾಡ್ಕೊಂಡು ಟೀ ಕೊಡಿಸ್ತೀನಿ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾವ ನಾನು. ಮಚ್ಚ ಸಬ್ಸ್ಕ್ರೈಬ್ ಮಾಡು ಮಚ್ಚ, ಈಗಲೇ ಮಾಡು. ಅದಕ್ಕೆ ತೆಗಿತಾ ಇದೀನಿ ರೀ ಸ್ವಾಮಿ. ಸಿಗ್ದವ್ರದೆಲ್ಲ ಫೋನಲ್ಲಿ ಸಬ್ಸ್ಕ್ರೈಬ್ ಮಾಡ್ಸೋದೇ ಕೆಲಸ. ಕೇಳ್ ಮಾಡಿಸ್ಕೊಳ್ಳೋರು ಇವ್ರೊಬ್ರೆ. ಹೋಗುರು ಹೊಸ ಕ್ರಿಯೇಟ್ರು, ಏನು ಮಾಡೋಕ್ಕಾಗಲ್ಲ, ಮಾಡಿಸ್ಕೊಂತೀವಿ. ಅದ್ರಲ್ಲೇನ್ರಿ ತಪ್ಪು? ನಾವು ಮಾಡೋ ಕೆಲಸದ ಮೇಲೆ ನಮ್ಗೆ ಹೆಮ್ಮೆ ಐತ್ ಕಣ್ರಿ. ಹೆಮ್ಮೆ ಇದು ಹುಡುಗಿ ಚೆನ್ನಾಗಿದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬೇಡ ಕಣಪ್ಪ ಜೀವನದಲ್ಲಿ. ಬಿಡಿ, ಜಾಸ್ತಿ ಹೇಳ್ಬಾರ್ದು. ಮಾಡ್ದೇನಾ? ಮಾಡ್ತಾ ಇದೀನಿ. ಏನಂತ ಐತೆ ಹೇಳು. ಏನ್ ಹೇಳ್ರಿ? ಬುಜ್ಜಿ ವ್ಲಾಗ್ಸ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಅವೆಲ್ಲ ಕತೆ. ವಿಡಿಯೋ ನೋಡಬೇಡ್ವಾ? ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಇಲ್ವಾ? ಐತೆ ಬೆಲ್ಲೈಕನ್ ಕಣ್ಣು ಅಂತ ಗಂಟೆ ಹೊಡೆಯೋದು. ಆಲ್ ಚಲೋ ಗೈಸ್, ಬನ್ನಿ ಟೀ ಕುಡಿದ್ಬಿಟ್ಟು ಫಸ್ಟ್ ಮನೆಗೆ ಹೊಡೋಣ. ಇನ್ನೊಂದ್ರು ನಿದ್ದೆ ಮಾಡಬೇಕು. ಅಲ್ಲೋಡಿಲ್ಲೇ ಸಾಕು ಬಿಡಲ್ಲ. ತೆಗಿಯೋ. ಅಲ್ಲ ಆರ್ಡ್ರ್ ಮಾಡಕ್ ಹೋಗಲ್ಲ. ಯಾಕೆ ಹೇಳು ಮಚ್ಚ? ನಾನು ಖಾಲಿ ಇದ್ದೀನಿ, ಬರಲಾ? ಏನು ಕೊಡ್ತೀಯಾ? ಯಾವ್ದು ಮಾಡಲಿ? ಸ್ಟೇಜು ಯಾವ್ದು ಸ್ಟೇಜ್ ಇಲ್ವೇನ್ರಿ ಇವತ್ತು? ಸಿಕ್ಕಾಯ್ತವನಲ್ರಿ ನಮ್ಮನ್ನೇ ಸುಮ್ಮನೆ. ನೋಡ್ರಿ ಅದು ಹಂಗೆ ಬರುತ್ತೆ ಗೈಸ್. ನಾನು ಮೊನ್ನೆ ಹೇಳಿದ್ನಲ್ಲ, ಯೂಟ್ಯೂಬ್ ಚಾನಲ್ ಮಾಡಿದ್ರು ಇವರೇ ಗೈಸ್. ಇವರೇ ಇನ್ನೊಂದು ಬ್ರದರ್ ಇಲ್ಲ. ನಾನು ಮೊನ್ನೆಯಿಂದ ಇದರಲ್ಲಿ 0.5 ಬರುತ್ತಲ್ಲ ಫುಲ್ ವೈಡು, ಅದ್ರಲ್ಲಿ ತಕ್ಕಂತ ಇದ್ದೆ. ಹೆವಿ ಗ್ರೇನ್ ಹೊಡಿತೈತೆ. ನಾನು ಯಾಕೆ ಫುಲ್ ಬರ್ಬೇಕು, ನಾನು ಫುಲ್ ಬರ್ಬೇಕು ಅಂತ ಹಂಗೆ ತೆಗಿದೆ. ಈಗ ಪರವಾಗಿಲ್ಲ, ಇಷ್ಟು ಬಂದು ಸಾಲ ಆಯ್ತಾ? ಬೇಜಾರಾಯ್ತು. ಈಗ 1 XL ಆಯ್ತಾ? ಹಾಂ 1 XL ಆಯ್ತಾ? ಗೈಸ್ ಈಗ ನಮ್ಮ ಸೀನಿಯರ್ ಹತ್ರ ಟಿಪ್ಸ್ ಕೇಳಕ್ಕೆ ಬಂದಿದ್ದೀನಿ. ಬಾಯ್ ಬ್ರೋ, ಬಾಯ್ ಗೈಸ್. ಈಗ ಮೈಕೆಲ್ಲ ಕೊಟ್ಟಿದ್ದಾಯ್ತು. ಚಲೋ ನೋಡೋಣ, ಮನೆಗೆ ಹೋಗಿ ಮಲ್ಕೊಂಡು ನೆಕ್ಸ್ಟ್ ಏನು ನೋಡೋದು ಮೂವಿಗೆ ಹೋಗ್ಬೇಕು. ಮೂವಿಗೆ ಹೋಗೋಣ ಬನ್ನಿ, ಶ್ರೀ ಬರ್ತಾರೆ. ಚಲೋ ಹೊರಡೋಣ ಈಗ ಗೈಸ್. ಈಗ ಅದೇ ಈಗ ಮೂವಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕು. ಬಟ್ ಈಗ ಅದಕ್ಕಿಂತ ಮುಂಚೆ ನಮ್ಮ ಯಾಕೋ ತುಂಬ ಬೆನ್ನು ಅಂತವ್ರೆ. ಈಗ ನಮ್ಮನ್ನು ಆಸ್ಪತ್ರೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಹಾಕ್ಸಿ ಆಮೇಲೆ ನಾನು ಮತ್ತೆ ಬಂದು ರೆಡಿಯಾಗಿ ಮೂವಿಗೆ ಹೋಗ್ತೀನಿ. ಸೊ ಬನ್ನಿ, ಈಗ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ನಾನು ಈಗ ಸ್ನಾನ ಮಾಡಿ ಬೇಗ ರೆಡಿ ಆಗಿಬಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗ್ಬರೋಣ. ಇಲ್ಲ ಮತ್ತೆ ಬೆನ್ನು ಜಾಸ್ತಿ ಆಗುತ್ತೆ ಗೈಸ್.
ಏನೋ ಅಪ್ರೂಪಕ್ಕೆ ನಮ್ಮ ಸರಿ ಹೋಗೋಣ, ಸ್ವಲ್ಪ ನೋವು ಜಾಸ್ತಿ ಇದೆ. ಸೊ ಅದಕ್ಕೆ ನಮ್ಮ ಅಮ್ಮ ಸರಿ ಹೋಗೋಣ ಆಸ್ಪತ್ರೆಗೆ ಅಂತ ಹೇಳಿದ್ರು. ಅದಕ್ಕೆ ಅವರು ಹ್ಞೂ ಅಂದಾಗಲೇ ಹೊರಡ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ಬರೋದೇ ಇಲ್ಲ. ಸೊ ಚಲೋ ರೆಡಿ ಆಗ್ಬಿಟ್ಟು ಹೊರಡೋದೆ. ಗೈಸ್ ನೋಡಿ ಗೈಸ್ ಯಾರು ಬಂದವ್ರು ಇವತ್ತು, ನೋಡಿ ಗೈಸ್ ಕೋಚ್ ಬಂದವ್ರು, ನಮ್ಮ ಕೋಚ್ ಬಂದವ್ರೆ. ಸೊ ಅದೇ ಹೇಳಿದ್ನಲ್ಲ ಬೆಳಗ್ಗೆ, ಏನು ಅಣ್ಣ ನೀವೆಲ್ಲ ತುಂಬಾ ನೀವು ದೊಡ್ಡವ್ರು, ನೀವು ಮದ್ವೆ ಆದ್ರೆ ಆಮೇಲೆ ನೀವು ಫಸ್ಟ್ ಶ್ರವಣ್ ಬ್ರೋ ಥರ, ನಾವು ಸಮೀರ್ ಥರ ಆಗ್ತೀವಪ್ಪ, ಪರವಾಗಿಲ್ಲ, ಏನು ಬೇಜಾರಿಲ್ಲ. ಗೈಸ್ 1:15 ಇರೋದು ಶೋ. ಅಣ್ಣ ಈಗ ಟೈಮ್ 1 ಗಂಟೆಗೆ ಬಂದವ್ರೆ. ಇನ್ನೆಲ್ಲಿಗೆ ಹೋಗ್ಬೇಕು ಹೇಳಿ ನಾವು? ಅಲ್ಲ ಭಾರತಿ, 5 ನಿಮಿಷಕ್ಕೆ ಹೋಗ್ತೀವಿ. ಇವ್ರು ಬಂದವ್ರೆ, ಏನು ಮಾಡೋದು ಗೊತ್ತಿಲ್ಲ. ಯಾವುದು ಇಲ್ಲ, ಆಗಿಲ್ಲ ಅದು ಇನ್ನೂ ಎಡಿಟು. ಬನ್ನಿ ಗೈಸ್ ಆರಾಮಾಗಿ ಹೋಗಿ ಟೀ ಕುಡ್ಕೊಂಡು ಓಡಾಡೋಣ. ಗೈಸ್ ಬೆಳಗ್ಗೆಯಿಂದ ಅದೇ ಹೇಳಿದ್ಮೇಲೆ ಆಸ್ಪತ್ರೆ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀವಿ. ಈಗ ನೋಡಿ ಇಲ್ಲಿ ಚೆನ್ನಾಗೈತೆ, ಮಿರರ್ ಚೆನ್ನಾಗೈತೆ, ಇಲ್ಲಿ ನೋಡಿ ಇಲ್ಲಿ ಬರ್ರಿ, ಮಿರರ್ ಮಸ್ತು. ಸೊ ಈಗ ಮೂವಿ ನೋಡ್ಕೊಂಡು ಹೋಗಿ ಹೇಳೋಣ ಬನ್ನಿ. ಓ ಮೈ ಗಾಡ್, ನಾನು ನೀನೊಬ್ರು ಫಸ್ಟು, ಇನ್ನು ಯಾರು ಇಲ್ಲ ಅಣ್ಣ, ಯಾರು ಇಲ್ಲ ಅಣ್ಣ. ಶೋ ಆಗ್ತಾರ ಇಲ್ವಾ? ಯಾವುದು ಡಿ 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 ಎಫ್ ಡಿಲಿ. ನಾನು ನಮ್ಮ ಕೋಚು ಕಪಲ್ ಥರ ಕಾರ್ನರ್ ಸೀಟ್ ಬುಕ್ ಮಾಡಿದ್ದೀವಿ. ಕಾಯ್ಸ್ ಮೂವಿ ಚೆನ್ನಾಗೇನೋ ಐತೆ, ಬಟ್ ಸ್ವಲ್ಪ ಲ್ಯಾಗ್ ಆಗೈತೆ, ಬಟ್ ಒಳ್ಳೆ ಇನ್ಫಾರ್ಮೇಷನ್ ಮೂವಿ. ಹೆವಿ ಸೌಂಡ್ ಇತ್ತು, ಅದಕ್ಕೆ ಏನು ಮಾತಾಡೋಕ್ಕಾಗಲಿಲ್ಲ. ಬಟ್ ಮೂವಿ ಓಕೆ, ನಾಟ್ ಬ್ಯಾಡ್. ಬಟ್ ಸ್ವಲ್ಪ ಎಡ್ಬಿಟ್ಟವ್ರೆ ಫಸ್ಟ್ ಹಾಫ್ ಅಂತೂ ನಿದ್ದೆ ಕೊಟ್ಬಿಟ್ಟಿತ್ತು ನನಗೆ. ದುಡ್ಡಿಗೆ ಮೋಸ ಇಲ್ಲ, ಹೋಗ್ಬೋದು, ಒನ್ ಟೈಮ್ ಅಷ್ಟೇ. ಬಟ್ ಹೆಸರು ಹೇಳೋದು ಯಾವ ಮೂವಿ ಅಂತ. ಚಲೋ, ಈಗ ನಾನು ಕೊಂಚ ಏನೋ ಡೇಟಿಂಗ್ ಬಂದಿದ್ವಲ್ಲ, ಮೂವಿ ಆಯಿತು, ಕಪ್ಪಲಾಗಿ ಟೀ ಕೂಡ ಓಡ್ತಾ ಇದ್ದೀವಿ. ನಾನು ಮನೆಗೂ ಕಂಟಿನ್ಯೂ ಮಾಡ್ತೀನಿ. ಬಿಡಿ ಕೋಚ್, ಕೊಡ್ತೀನಿ ಕೋಚ್. ಆಯ್ತಾ? ತಡ್ರಿ ಪಾಸ್ವರ್ಡ್ ಹಾಕಿ ಅವ್ರು ಫಸ್ಟ್. चालाक ब्रो बहुत चालाक ब्रो चालाक. ಕೋಚ್ ಬಿಡಿ ಕೋಚ್, ಕೊಡ್ತೀನಿ ನಾನು. ಅಯ್ಯೋ ಕೊಟ್ಬಿಟ್ರಾ? ಕೊಡ್ತಿದ್ದೆ ಕೋಚ್, ನಾನು ಕೊಟ್ಟಿದ್ದೆ ಕೋಚ್. ಫೋನ್ ಪೇ ಮಾಡಲಾ? ಬೇಡ ಕೋಚ್. ಗೈಸ್ ಈಗ ನಮ್ಮ ಕೋಚ್ ಹೆಲ್ಮೆಟ್ ಹಾಕಂತಾರೆ ನೋಡಿ. ಅಲ್ಲ ನಿಮ್ಮ ಹೆಲ್ಮೆಟ್ ಅದು ಕೂರೋದು ಮಜಾ ನನಗೆ. ಹಾಕೊಳ್ಳಿ. ನನಗೆ ಫುಲ್ ತಲೆ ಕೂತದು ಅಳ್ಳಾಡೋದು, ಹಿಂಗೆ ಲೂಸ್ ಆಗುತ್ತೆ. ನಮ್ಮ ಕೋಚ್ಗಂತೂ ಅರ್ಧ ತಲೆ ಹಿಂದೆ ಅಣ್ಣ ಮನ್ಸಲ್ಲ ಅಣ್ಣ, ತಲೆ ದೊಡ್ಡದಾಗಿರೋದು ನಿಜ ವಿಷಯ. ತಲೆ ಅಲ್ಲ ಮನ್ಸು ನಂಗೆಲ್ಲ ಹೋಗುತ್ತೆ, ನಿಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ. ಇವರು ಇಷ್ಟು ದಿನ ಆದರೂ ಅವ್ರು ಹುಡುಗಿನ ಬಿಟ್ಕೊಟ್ಟಿಲ್ಲ. ಗಾಯ್ಸ್ ಮೂವಿ ಮುಗೀತು ಗಾಯ್ಸ್, ಈಗ ಹೊರಟಿದ್ದೀವಿ. ಚಲೋ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಗಾಳಿ ಗಾಯ್ಸ್ ಏನೂ ಕೇಳ್ತಲ್ಲ, ಮೈಕ್ ತಗೋಬೇಕು ಫಸ್ಟು. ವಿಡಿಯೋ ಮಾಡ್ಬೇಕಾದ್ರೆ ಏನಾಗೈತೆ, ಮಾಮೂಲಿ ಒಂದು ಫಸ್ಟು ವಿಡಿಯೋ ಮಾಡೋದು, ಅದು ಸ್ವಲ್ಪ ಹೊತ್ತು ಆದಮೇಲೆ ನಾನೇ ಪಾಸ್ ಮಾಡಿದೆ, ತುಂಬ ಹೊತ್ತಾಗುತ್ತೆ ಬೇಡ ಅಂತ ಕಟ್ ಮಾಡು ಅಂತ ಹೇಳ್ಬಿಟ್ಟು ಅದೆಲ್ಲ ಹೋಗಿ ಚೆಕ್ ಮಾಡಿದೆ, ಕರೆಕ್ಟಾಗಿ ಆಗ್ತಾಯಿತ್ತು, ಓಕೆ ಅಂತ ಅನ್ನಿಸ್ತು. ಮತ್ತು ಅದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಪ್ಲೇ ಆಗ್ತಾಯಿತ್ತೆ. ನಾವು ನಮ್ಮ ಪಾಡಿಗೆ ನಾವು ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ನನ್ನ ಫ್ರೆಂಡೂ ಅಲ್ಲೇ ನೋಡ್ಕೊಂಡು ಕೂತವಳೆ, ನಮ್ಮ ಅಪ್ಪನೂ ನಮ್ಮನ್ನೆಲ್ಲ ನೋಡ್ಕೊಂಡು ಕೂತವ್ರೆ. ನಾನು ನಮ್ಮ ಅಪ್ಪ ನಮ್ಮಮ್ಮ ನನ್ನ ಫ್ರೆಂಡು ನಮ್ಮ ಅಕ್ಕ ಒಬ್ಳು, ಇಷ್ಟು ಜನ ಇದ್ವಿ. ಎಲ್ಲ ಅಲ್ಲೇ ಕೂತಿದ್ವಿ, ಎಲ್ಲ ನಕ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ಬಿಟ್ಟಿದ್ದೀವಿ. ಲಿಟ್ರಲಿ ವಿಡಿಯೋ 16 ನಿಮಿಷ ಇರೋ ವಿಡಿಯೋ 3 ನಿಮಿಷ ರೆಕಾರ್ಡ್ ಆಗ್ಬಿಟ್ಟು ಪಾಸ್ ಆಗ್ಬಿಟ್ಟೈತಿ. ಯಾಕೆ? ಸ್ಟೋರೇಜ್ ಫುಲ್ಲು, ಯಾರೂ ನೋಡ್ಕೊಂಡಿಲ್ಲ, ಹೋಗೈತಿ ವಿಡಿಯೋ ಮತ್ತೆ ಮಾಡಿಸ್ದೆ. ಬಟ್ ಏನಂದರೆ ನ್ಯಾಚುರಲಾಗಿ ಸಿಗಲಿಲ್ಲ ಅಷ್ಟು ನೀಟಾಗಿ. ನ್ಯಾಚುರಲ್ ಅಂದರೆ ಅವಾಗ ಅಷ್ಟೆಲ್ಲ ಮಾತಾಡಿದರು, ಅಷ್ಟೊಂದು ಸಿಗಲಿಲ್ಲ. ಏನಾಗಲ್ಲ ಕೋಚ್, ಜಿಮ್ ಪೂರ್ತಿ ವಿಡಿಯೋ ಮಾಡ್ಬೇಕಣ್ಣ. ಹಾಂ, ಇದು ಜಿಮ್ ಪೂರ್ತಿ ವಿಡಿಯೋ ಮಾಡಬೇಕು. ವರ್ಕೌಟ್ ವಿಡಿಯೋ ಒಳ್ಳೆ ಜಿಮ್ಮು. ಒಳ್ಳೆ ಜಿಮ್ ಅಂದರೆ ಜಿಮ್ ಬಿಡ್ತಿರ್ಬೇಕು. ಹಾಂ, ಅದೇ ತುಂಬ ಜನ ಮೇಲೆ ಬಿಡ್ತಾ ಇದ್ದೀರಿ ಪ್ರತಿಯೊಬ್ಬರು. ಹಾಂ, ಹಾಗೆ ಇಂಥ ಮಾಡ್ಕೊಂಡು ಮಾಡಬೇಕು. ಚಲೋ ಗಾಯ್ಸ್, ಕೋಚ್ ಹೊರಟ್ರು. ಈಗ ಮತ್ತೆ ಜಿಮ್ಮಲ್ಲಿ ಸಿಗ್ತೀವಿ ನಾವು. ಎಷ್ಟು ಜನ ಬರ್ತೀವಿ? ಮೊದಲು ಕೋಚ್ ಸಿಗ್ತಾರೆ ಜಿಮ್ಮಲ್ಲಿ. ನಾನು ಬರ್ತೀನಿ ಇವತ್ತು, ಮೇ ಬಿ ನಮ್ಮ ಅಕ್ಕ ಇಲ್ಲಾಂದರೆ ಬೇಗ ಬರ್ತೀನಿ. ನಾನು ಮೂಡಿದ ಶೂ ಸೈಡ್ಗೆ ಹಾಕೊಂಡ್ರಿ, ಗಾಡಿ ಬರ್ತೈತಿ. ಕೋಚ್ ಬನ್ನಿ ಕೋಚ್.
ಎಂತ ಮೂಡು. ಬರೋ ಹೇಳ್ತೀನಿ. ಓಕೆ ಸರಿ ಬಾಯ್. ಸರಿ ಬಾಯ್. ಸಿಗೋಣ. ಹಾಂ ಸಾರು ಮಾಡ್ರೆ ನಾವು ಮಾಡೋಣ. ಕೆಲಸ ಐತೆ. ಸೊ ಗಾಯ್ಸ್, ನಾನು ಅದೇ ಸಂಜೆ ಶ್ರೀ ಬಂದಿದ್ರಲ್ಲ, ಅವ್ರು ಬಂದೋದ್ಮೇಲೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಅವ್ರು ಹೊರಟ್ಮೇಲೆ ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಒಂದು ಒಳ್ಳೆ ಪವರ್ ನ್ಯಾಪ್ ಹಾಕೊಂಡು ಸೀದಾ ಎದ್ದು ಜಿಮ್ಗೆ ಹೋದೆ. ಜಿಮ್ಗೆ ಹೋಗಿ ಜಿಮ್ ಎಲ್ಲ ಮುಗಿಸ್ಕೊಂಡು ಇವತ್ತು ಆ್ಯಕ್ಚುಲಾಗಿ ಲೆಗ್ ವರ್ಕೌಟ್ ಇತ್ತು. ಸೊ ಲೆಗ್ ವರ್ಕೌಟ್ ಗೊತ್ತಲ್ಲ ಗೈಸ್, ಆ್ಯಕ್ಚುಲಾಗಿ ಹೆವಿ ಹೊಡೆದೀನಿ ಇವತ್ತು. ಸೊ ಲೆಗ್ಗೆಲ್ಲ ಪೇಯ್ನ್ ಇತ್ತು, ಅದಕ್ಕೆ ಏನು ವೀಡಿಯೋ ಮಾಡೋಕ್ಕೆ. ಸೊ ದಟ್ ಏನು ಕತೆ ಅಂದರೆ, ನಾನು ಶ್ರೀ ಸಂಜೆ ಎಲ್ಲ ಮಾತಾಡ್ತಾ ಇದ್ದು ಏನು ಅಂದರೆ, ನೆಕ್ಸ್ಟಿಂದ ಕಾಂಟೆಂಟ್ನ ಒಳ್ಳೊಳ್ಳೆ ಕಾಂಟೆಂಟ್ ಕೊಡಬೇಕು, ಒಳ್ಳೊಳ್ಳೆ ಕಾಂಟೆಂಟ್ ಮಾಡಬೇಕು. ಸೊ ಅದಕ್ಕೆ ನಾವು ಬರೆದಿಡಬೇಕು ಕಾಂಟೆಂಟ್ನ ಅಂತ ಮಾತಾಡ್ತಾ ಇದ್ದು. ಆಮೇಲೆ ಹೆಂಗೆಲ್ಲ ಕಾಂಟೆಂಟ್ ಮಾಡ್ಬೋದು, ಹೆಂಗೆ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದು. ಈ ಪ್ಲ್ಯಾನ್ ಇನ್ನೂ ತುಂಬ ಪ್ಲ್ಯಾನ್ ಮಾಡೋದಿದೆ. ಸೊ ಇನ್ನೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್. ಇವತ್ತು 10 ಗಂಟೆಗೆ ಫೋನ್ ಮಾಡಿ ನಮ್ಮ ಬಾಬಾ ಮನೆಗೆ ಬಾ ಅಂತವ್ರೆ. ಇವತ್ತು ಪನ್ನೀರ್ ಕ್ರಿಸ್ಪಿ ಮಾಡಿದಾರಂತೆ. ಬನ್ನಿ ಹೋಗಿ ಅದನ್ನ ಇಸ್ಕೊಬರೋಣ. ಇವತ್ತು ಕ್ರಿಸ್ಪಿ ಮಾಡ್ತಾರೆ, ತೋರಿಸ್ತೀನಿ ಬನ್ನಿ. ಬಾಬಾ ಇಲ್ಲಿ. ಓ ಮೈ ಗಾಡ್. ಆದ್ರೂ ಇದನ್ನ 2 ಪೀಸ್ ಗೈಸ್ ತಿನ್ನೋದು. ಆದ್ರೂ ಇದನ್ನ 2 ಪೀಸ್ ಗೈಸ್ ತಿನ್ನೋದು. ಫ್ರೈಡ್ ಇದು ನಮ್ಮ ಬಾವ ಮಾಡ್ತಾವ್ರೆ ಅನ್ನೋ ಕಾರಣಕ್ಕೆ 2 ತಿಂತೀನಿ ಅಷ್ಟೇ. ಕ್ರೇಜಿ ಬಾಬಾ, ಸೂಪರ್ ಮಸ್ತ್ ಬಾ. ನಮ್ಮ ಅಕ್ಕನ ಒಂದು ದಿವಸ ಹಿಂಗೆ ಮಾಡಲಿಲ್ಲ. ಬಟ್ ಏನಂದ್ರೆ ಫ್ರೈಡು ಗೈಸ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಗಾಯ್ಸ್. ಒಂದಿನ ನಮ್ಮ ಬಾವನ ರೆಸಿಪಿ ನಮ್ಮ ಯಾವ್ದಾದ್ರು ಸ್ಪೆಷಲ್ ರೆಸಿಪಿ ಮಾಡಿಸ್ಬಿಟ್ಟು ಅದು ಒಂದು ಬ್ಲಾಗ್ ಮಾಡ್ತೀನಿ ಗಾಯ್ಸ್. ಮಸ್ತು. ಸೊ ಬನ್ನಿ ಇನ್ನೊಂದು ಪೀಸ್ ತಿನ್ಬಿಟ್ಟು ಹೊಡೋಣ ಮನೆಗೆ. ಬ್ಲಾಗ್ ರೇಟ್ ಮಾಡಬೇಕು ಗಾಯ್ಸ್. ಬನ್ನಿ ಹೊಡೋಣ. ಯಾವ್ದೊಂದು ಪೀಸ್ ತಿನ್ನು ಬಾಯ್. ಚಲೋ.